ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಬಲ್ ಸ್ಟೆಪ್ಪಲ್ಲಿ ಕ್ರೋಶಾ ವರ್ಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ 7 ಎಳೆ ದಾರ ತೊಗೊಂಡಿದ್ದೀನಿ. 7 ಎಳೆ ದಾರ ತೊಗೊಂಡು ಒಂದು ಸಿಂಗಲ್ ಕ್ರೋಶಾ ಮಾಡಿಕೊಂಡು ನಂತರ 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಎಲ್ಲಿ ಸಿಂಗಲ್ ಕ್ರೋಶಾ ಮಾಡಿದ್ದೀನಲ್ಲ ಅದರ ಪಕ್ಕದಲ್ಲೇ ಮತ್ತೊಮ್ಮೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು ಮಾಡ್ಕೊಳ್ಳಿ. ನಂತರ ಅದ್ರ ಪಕ್ಕದಲ್ಲಿ ಮತ್ತೊಮ್ಮೆ ನೀಡಲ್ ಹಾಕಿ ದಾರನ ತೊಗೊಬನ್ನಿ, ಅಂದರೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನೀಡಲ್ ಮೇಲೆ 3 ದಾರ ಇರುತ್ತಲ್ಲ, ಫಸ್ಟ್ ಎರಡನ್ನು ಒಂದು ಮಾಡಿ ನಂತರ ಎರಡನ್ನು ಒಂದು ಮಾಡ್ಕೊಳ್ಳಿ. ಅದೇ ರೀತಿ ಇನ್ನೊಮ್ಮೆ ಒಟ್ಟು 4 ಫಸ್ಟು 3 ಚೈನ್ ಹಾಕ್ಕೊಂಡ್ವಲ್ಲ ಅದನ್ನು ಸೇರಿಸ್ಕೊಂಡು 4 ಡಬಲ್ ಕ್ರೋಶೆ ಮಾಡ್ಕೊಂಡಂಗಾಯಿತು. ನೋಡಿ ಈ ರೀತಿ. ನಂತರ ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ನಾವೇನೀಗ 4 ಡಬಲ್ ಕ್ರೋಶೆ ಕಂಬ ಮಾಡಿದ್ದೀವಲ್ಲ, ಸೇಮ್ ಅದರ ಪಾಯಿಂಟಲ್ಲೇ ಮತ್ತೆ 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಳೋಣ. 4 ಡಬಲ್ ಕ್ರೋಶೆ ಕಂಬ, 4 ಚೈನು ಮತ್ತು 4 ಡಬಲ್ ಕ್ರೋಶೆ ಕಂಬ. ನಾವೇನೀಗ 4 ಚೈನ್ ಹಾಕ್ಕೊಂಡು ಆ 4 ಚೈನ್ಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ವರ್ಕ್ ಮಾಡೋದು. ತುಂಬ ಈಸಿಯಾದಂತಹ ಡಿಸೈನು, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಕಾಂಟ್ರಾಸ್ಟ್ ಕಲರ್ ಅಂದರೆ ಸೀರೆ ಡಬಲ್ ಕಲರ್ ಇದ್ದಾಗ ಈ ರೀತಿ ದಾರನ ಯೂಸ್ ಮಾಡಿಕೊಂಡು ನೀವು 2 ಕಲರ್ ದಾರ ಯೂಸ್ ಮಾಡ್ಕೊಂಡು ವರ್ಕ್ ಮಾಡಿದರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಇದು ವಿತ್ ಕುಚ್ಚು ಟ್ರೈ ಮಾಡ್ಬೋದು, ವಿತೌಟ್ ಕುಚ್ಚು ಕೂಡ ಟ್ರೈ ಮಾಡ್ಬೋದು. ನಾನಿಲ್ಲಿ ವಿತೌಟ್ ಕುಚ್ಚು ತೋರಿಸಿದ್ದೀನಿ. ವಿತ್ ಕುಚ್ಚು ಬೇಕು ಅಂದರೆ ನೀವು ವಿತ್ ಕುಚ್ಚು ಕೂಡ ಮಾಡ್ಕೋಬೋದು. ಈ ರೀತಿ 3 ಆಯಿತು. ಈಗ 4 ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಇನ್ನೊಂದು ಮಾಡ್ಕೊಳ್ಳೋಣ. 4 ಡಬಲ್ ಕ್ರೋಶೆ ಕಂಬ, 4 ಚೈನು ಮತ್ತು 4 ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಾದಮೇಲೆ ಮತ್ತೆ ಈಗೇನು 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಈಗ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಒಂದು 4 ರಿಂದ 5 ಚೈನ್ ಹಾಕಿ 5 ಸಿಂಗಲ್ ಕ್ರೋಶಾ ಮಾಡಿದರೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪನ್ನು ಬಿಡಬೇಕು. ತುಂಬ ಹತ್ರದಲ್ಲಿ ಮಾಡ್ಕೋಬೇಡಿ, ಯಾಕಂದರೆ ನೆಕ್ಸ್ಟ್ ಸ್ಟೆಪ್ಪು ಆರ್ಚ್ ಮಾಡೋದ್ರಿಂದ ತುಂಬ ಹತ್ರ ಆದರೆ ಚೆನ್ನಾಗಿ ಕಾಣಲ್ಲ. ಸ್ವಲ್ಪ 4 ರಿಂದ 5 ಸಿಂಗಲ್ ಕ್ರೋಶಾ ಮಾಡೋಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗದಲ್ಲಿ ಗ್ಯಾಪ್ ಕೊಟ್ಟು ಮತ್ತೆ 4 ಕಂಬಗಳನ್ನ ಮಾಡ್ಕೋಬೇಕು. ಸೇಮ್ ಈಗ ನಾನು ಫಸ್ಟು ಏನು ಆರ್ಚು ತೋರಿಸಿದ್ದೀನೋ ಫಸ್ಟು ಡಿಸೈನು ಸೇಮ್ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಮಧ್ಯದಲ್ಲಿ 4 ಚೈನ್ ಹಾಕ್ಕೊಂಡು ಒಂದು 4-5 ಚೈನ್ ಗ್ಯಾಪ್ ಎಷ್ಟು ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಮತ್ತೆ ಸೇಮ್ ಅದೇ ರೀತಿ ಮಾಡ್ಕೋಬೇಕು. 4 ಡಬಲ್ ಕ್ರೋಶೆ ಕಂಬ, 4 ಚೈನು, 4 ಡಬಲ್ ಕ್ರೋಶೆ ಕಂಬ ಸೇಮ್ ಪಾಯಿಂಟಲ್ಲೇ ಮಾಡ್ಕೋಬೇಕು. ನಾವು 8 ಡಬಲ್ ಕ್ರೋಶೆ ಕಂಬ ಏನು ಮಾಡಿದ್ದೀವೋ ಮಧ್ಯದಲ್ಲಿ 4 ಚೈನ್ ಹಾಕಿರ್ತೀವಲ್ಲ ಅದನ್ನು ಬಿಟ್ಟು 8 ಡಬಲ್ ಕ್ರೋಶೆ ಕಂಬ ಬರುತ್ತೆ, ಅದನ್ನು ಸೇರಿಸ್ಕೊಂಡು ಅಷ್ಟು ಕಂಬಗಳನ್ನ 8 ಕಂಬಗಳನ್ನ ನಾವು ಸೇಮ್ ಪಾಯಿಂಟಲ್ಲೇ ಒಂದ್ರ ಪಕ್ಕದಲ್ಲಿ ಒಂದು ಮಾಡ್ಕೊಂಡು ತಗೋಬೇಕು. ಮಧ್ಯದಲ್ಲಿ ಇವೆರಡೂ ಆರ್ಚ್ಗಳ ಮಧ್ಯದಲ್ಲಿ 4 ಚೈನ್ ಹಾಕಿದ್ದೀವಲ್ಲ ಅದನ್ನು ಮಾತ್ರ ಒಂದು 4-5 ಚೈನ್ ಗ್ಯಾಪ್ ಬಿಟ್ಟು ವರ್ಕ್ ಮಾಡಬೇಕು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ, ಈಸಿಯಾಗಿದೆ. ಸೇಮ್ ಪಾಯಿಂಟಲ್ಲಿ 4 ಡಬಲ್ ಕ್ರೋಶೆ ಕಂಬ, 4 ಚೈನು, 4 ಡಬಲ್ ಕ್ರೋಶೆ ಕಂಬ, ಮತ್ತು 4 ಚೈನ್ ಹಾಕ್ಕೊಂಡು ಗ್ಯಾಪ್ ಬಿಡಬೇಕು. ಈಗ ನೋಡಿ 4 ಚೈನ್ ಹಾಕ್ಕೊಳ್ತಿದ್ದೀನಲ್ಲ ಇದಕ್ಕೆ ಗ್ಯಾಪ್ ಬಿಟ್ಟು ಮಾಡ್ಕೋಬೇಕು. ಈಗ 8 ಡಬಲ್ ಕ್ರೋಶೆ ಕಂಬ ಮಾಡಬೇಕಾದ್ರೆ ನಾವು ಗ್ಯಾಪ್ ಬಿಡೋಂಗಿಲ್ಲ, 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಗ್ಯಾಪ್ ಬಿಡೋಂಗಿಲ್ಲ. 8 ಡಬಲ್ ಕ್ರೋಶೆ ಕಂಬ ಆದಮೇಲೆ ನೆಕ್ಸ್ಟ್ 8 ಡಬಲ್ ಕ್ರೋಶೆ ಮಾಡಬೇಕಾದ್ರೆ ಗ್ಯಾಪ್ ಬಿಡಬೇಕು. 4 ರಿಂದ 5 ಚೈನಿಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪನ್ನು ಬಿಟ್ಟು ಮಾಡ್ಕೋಬೇಕು. ಇದಕ್ಕೆ ಒಂದು 600 to 700 ಚಾರ್ಜ್ ಮಾಡ್ಬೋದು. ಡಿಸೈನ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಒಂದು 600-700 ಚಾರ್ಜ್ ಮಾಡ್ಬೋದು.
ತುಂಬ ಈಸಿ ಆದಂಥ ಡಿಸೈನು, ಬೇಸಿಕ್ ಸ್ಟಿಚಸ್ಸು, ಎಲ್ಲರಿಗೂ ಗೊತ್ತಿರೋ ಅಂಥ ಸ್ಟಿಚಸ್, ಹಾಗಾಗಿ ಈಸಿಯಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಇದರಲ್ಲಿ ಯಾವುದು ಕಷ್ಟ ಅಂತೇನೂ ಇಲ್ಲ. ಈ ರೀತಿ ಬರುತ್ತೆ ಬೇಸ್ ಲೈನು. ಫಸ್ಟು ಸ್ಟೆಪ್ಪಲ್ಲಿ ನಮಗೆ ಈ ರೀತಿ ಬರುತ್ತೆ ನೋಡಿ. ಈಗ 4 ಚೈನ್ ಹಾಕ್ತೀವಲ್ಲ, ಅದಕ್ಕೆ ಮಾತ್ರ ಗ್ಯಾಪ್ ಬಿಡಬೇಕು ನಾವು. 8 ಡಬಲ್ ಕ್ರೋಶೆ ಕಂಬದ ಮಧ್ಯೆ ಚೈನ್ ಹಾಕಿದ್ದೀವಲ್ಲ, 4 ಚೈನು, ಅಲ್ಲಿ ಆರ್ಚ್ ಬರುತ್ತೆ. ಈ ರೀತಿ ಡಿಸೈನ್ ಬರುತ್ತೆ ಬೇಸ್ ಲೈನು. ನಾನೀಗ ಒಂದು 4-5 ಆರ್ಚಿಗೆ ಎಷ್ಟು ಬೇಕೋ ಅಷ್ಟು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಬಂದಿದೆ ನೋಡಿ ಬೇಸ್ ಲೈನು. ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾವು ಫಸ್ಟು ಆರ್ಚ್ ಏನಿದೆಯೋ ಅದನ್ನು ಕನ್ಸಿಡರ್ ಮಾಡೋದು ಬೇಡ. ಯಾಕಂದರೆ ಅಲ್ಲಿ ಆರ್ಚ್ ಬಂದರೆ ಫಿನಿಶಿಂಗು ನೀಟಾಗಿ ಬರೋಲ್ಲ, ಚೆನ್ನಾಗಲ್ಲ. ಫಸ್ಟ್ ಆರ್ಚ್ ಮಾತ್ರ ಸ್ಕಿಪ್ ಮಾಡ್ಕೊಳ್ಳೋಣ. ಸೊ ಹಂಗಾಗಿ ನಾವಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 4 ಚೈನ್ ಒಳಗಡೆ 2 ಟೈಮ್ಸು ಇನ್ನೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದಮೇಲೆ ಒಂದು 3-4 ಚೈನ್ ಹಾಕ್ಕೊಳ್ಳೋಣ. 3 ಅಥವಾ 4 ಚೈನ್ ಹಾಕ್ಕೊಂಡು ಏನು 4 ಚೈನ್ದು ಗ್ಯಾಪ್ ಇದೆಯೋ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿಂದ ವರ್ಕ್ ಮಾಡೋಣ ನಾವು. ನೀವು ಫಸ್ಟ್ ಮಾತ್ರ ಈ ರೀತಿ ಮಾಡ್ಕೊಳ್ಳೋದು, ಆಮೇಲೆ ಈ ರೀತಿ ಎಲ್ಲೂ ಮಾಡ್ಕೊಳ್ಳೋಂಗಿಲ್ಲ ಸೆಂಟ್ರಲ್ಲಿ. ಈಗ ಇಲ್ಲಿ 1 ಟೈಮು ಅಥವಾ 2 ಟೈಮು ಸಿಂಗಲ್ ಕ್ರೋಶೆ ಮಾಡ್ಕೊಂಡು 4 ಚೈನ್ ಒಳಗಡೆ, ನಂತರ ಇಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು 8 ಡಬಲ್ ಕ್ರೋಶೆ ಕಂಬದ ಮಧ್ಯೆ 4 ಚೈನ್ ಗ್ಯಾಪ್ ಇದೆಯಲ್ಲ, ಆ 4 ಚೈನ್ ಗ್ಯಾಪಿಗೆ ಟ್ರಿಪಲ್ ಕ್ರೋಶೆ ವರ್ಕ್ ಮಾಡಬೇಕು. ನೀಡಲ್ ಮೇಲೆ ದಾರ ತೊಗೋಬೇಕು 2 ಸಲ. ಆ 4 ಚೈನ್ ಗ್ಯಾಪಿಗೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು ಮತ್ತು ಎರಡನ್ನು 3 ಸಲ ಮಾಡ್ಕೋಬೇಕು ಟ್ರಿಪಲ್ ಕ್ರೋಶೆ. ಈ ರೀತಿ ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ನಾನು ಫಸ್ಟು ಸ್ಟಾರ್ಟಿಂಗ್ ಈಗ 6 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಕೌಂಟ್ ಮಾಡಿಕೊಂಡೇ ಮಾಡ್ಕೋಬೇಕು. ಯಾಕೆಂದರೆ ಮತ್ತು ಸೆಂಟ್ರಲ್ಲಿ ಬೀಡ್ ಹಾಕೋದ್ರಿಂದ ಬೀಡು ಸೆಂಟ್ರಿಗೆ ಕರೆಕ್ಟಾಗಿ ಬರಬೇಕು ಅಂದರೆ ನಮಗೆ ಕೌಂಟ್ ಮಾಡ್ಕೊಂಡು ಮಾಡ್ಕೋಬೇಕು. ನೋಡಿ ಇಲ್ಲಿ 6 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗು. ನಂತರ ಈಗ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡೋದು ಬೇಡ. ಹಾಗೆ ನೀಡಲ್ ಮೇಲೆ ಮತ್ತೆ 2 ಸಲ ದಾರ ತೊಗೊಂಡು ಸೇಮ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತೊಗೊಬನ್ನಿ. ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು ಮತ್ತು ಎರಡನ್ನು ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತೆ ಈಗೇನು ನಾನು ಟ್ರಿಪಲ್ ಕ್ರೋಶೆ ಮಾಡಿದ್ದೀನಲ್ಲ, ಬೀಡ್ ಹಾಕಿ ಅದನ್ನು ಕನ್ಸಿಡರ್ ಮಾಡೋದು ಬೇಡ. ಅದನ್ನು ಬಿಟ್ಟು ಮತ್ತೆ ನಾವು 6 ಟ್ರಿಪಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಬೀಡ್ಗಿಂತ ಮುಂಚೆ 6 ಮಾಡ್ಕೊಂಡಿದ್ವಿ. ಬೀಡ್ ಹಾಕ್ಕೊಂಡಿದ್ದು ಬಿಟ್ಟು, ಬೀಡ್ ಹಾಕ್ಕೊಂಡಾಗಲೂ ಒಂದು ಟ್ರಿಪಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ವಿ. ಅದನ್ನು ಬಿಟ್ಟು ಮತ್ತೆ 6 ಟ್ರಿಪಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನಂತರ ಈಗ 4 ಚೈನ್ದು ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ 1 ಅಥವಾ 2 ಸಿಂಗಲ್ ಕ್ರೋಶೆ. ನಿಮ್ಮ ಗ್ಯಾಪ್ ನೋಡ್ಕೊಂಡು ಮಾಡ್ಕೊಳ್ಳಿ. ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ ಗ್ಯಾಪು ಜಾಸ್ತಿ ಇದ್ದರೆ ನಿಮಗೆ ಒಂದೇ ಚೈನ್ ಸಾಕು, 1 ಸಿಂಗಲ್ ಕ್ರೋಶೆ ಸಾಕು. ಅಲ್ಲಿಂದ ಮತ್ತೆ ನೆಕ್ಸ್ಟು 4 ಚೈನ್ ಗ್ಯಾಪ್ಗೆ ಅಗೈನ್ ಟ್ರಿಪಲ್ ಕ್ರೋಶೆ ವರ್ಕ್ ಮಾಡಬೇಕು. ಇದೇ ರೀತಿ ನೋಡಿ ಕಂಪ್ಲೀಟ್ ಎಂಡ್ವರೆಗೂ ಇದೇ ರೀತಿ ಮಾಡ್ಕೋಬೇಕು. ಒಂದು ಆರ್ಚ್ ಕಂಪ್ಲೀಟ್ ತೋರಿಸಿದ್ದೀನಿ, ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಈಸಿಯಾಗಿದೆ. ಈ ರೀತಿ ಬರುತ್ತೆ ನೋಡಿ ಆರ್ಚ್. ಈ ಥರ ಬಕೆಟ್ ಥರ ಶೇಪ್ ಬರುತ್ತೆ ಸೆಂಟ್ರಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು. ಕಂಪ್ಲೀಟ್ ಆದಮೇಲೆ ಈ ರೀತಿ ಬಂದಿದೆ ನೋಡಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ. ನಾನು ಇನ್ನೊಂದು ಹೇಳೋದು ಮತ್ತೆ, ನಾವೆಲ್ಲೇನು ಸೆಂಟ್ರಲ್ಲಿ 2 ಆರ್ಚ್ಗಳ ಮಧ್ಯೆ ಗ್ಯಾಪ್ ಇದೆಯಲ್ಲ, ಅಲ್ಲಿ ಕುಚ್ಚು ಕೂಡ ಹಾಕ್ಕೋಬೋದು. ವಿತೌಟ್ ಕುಚ್ಚು ಕೂಡ ವರ್ಕ್ ಮಾಡ್ಬೋದು.